ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣ ಏನ್ ಹೇಳ್ತಾರೆ ನೋಡೋಣ. ಕೃಷ್ಣನ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ. ಯಾರ್ಯಾರು ಕುಂಭಮೇಳಕ್ಕೆ ಹೋಗಿ ಬಂದಿದ್ದೀರೋ ಎಲ್ಲರಿಗೂ ಆಶೀರ್ವಾದ ಮಾಡ್ಬಿಡಿ. ತುಂಬಾ ನಿದ್ದೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ಭಯದಿಂದ ಹೊರಗೆ ಬರ್ತೀರಾ, ಯಾವುದೇ ಭಯನ್ನ ಇಟ್ಕೊಳ್ಬೇಡಿ ಲೈಫಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಶತ್ರುಗಳು ಏನ್ ಮಾಡ್ತಾರೋ ಅಥವಾ ನೀವು ಮಾಡಿರೋ ತಪ್ಪಿಗೆ ಏನ್ ಶಿಕ್ಷೆ ಆಗುತ್ತೋ ಅನ್ನುವಂಥ ಭಯ ಬೇಡ ಅನ್ನುವಂಥದ್ದು ಇದೆ. ಸೊ ಎಲ್ಲದಕ್ಕೂ ಒಂದಲ್ಲ ಒಂದ್ ರೀತಿಲಿ ಪರಿಹಾರ ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಹುಟ್ಟಾನೆ ಕೆಲವು ರಹಸ್ಯಗಳ ಜೊತೆನೆ ಹುಟ್ಟಿರ್ತಾರೆ ಕೆಲವರು. ಹಾಗಾಗಿ ಆ ಕರ್ತವ್ಯ ಆ ಸಮಯ ಬಂದಾಗಷ್ಟೇ ಅದು ನಿಮ್ಗೆ ಗೊತ್ತಾಗತ್ತೆ. ಆ ಸೋಲ್ ಪರ್ಪಸ್ ಏನು ಅನ್ನೋದು ಆ ಸಮಯ ಬಂದಾಗಷ್ಟೇ. ಎಲ್ಲರೂ ಒಂದು ಜೀವನಕ್ಕೆ ಒಂದು ಉದ್ದೇಶನ ತಗೊಂಡೇ ಹುಟ್ಟಿರ್ತಾರೆ. ಆ ಉದ್ದೇಶ ಆ ಸಮಯ ಬಂದಾಗಷ್ಟೇ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ. ಭಗವಂತ ಏನ್ ನಿಮ್ಗೆ ಮಾರ್ಗದರ್ಶನ ಕೊಡ್ತಿದ್ದಾರೆ ಅಥವಾ ಯಾವ ರೀತಿಲಿ ನಿಮ್ಗೆ ಒಂದು ಗೈಡೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಅದನ್ನ ಮುಂದುವರ್ಸ್ಕೊಂಡು ಅದನ್ನ ತಿಳ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ನಿಮ್ಗೆ ನಿಮ್ ಮನೆಗೆ ಹೆಚ್ಚಿನ ರಕ್ಷೆ ಅನ್ನೋದು ಇದೆ. ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಮಡದಿ ಮಕ್ಕಳು ಎಲ್ಲರೂ ಕೂಡ ಸೇಫ್ ಆಗ್ತಾರೆ, ಸೇಫ್ ಆಗಿದ್ದಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ದೇವರ ಕೆಲಸಗಳಲ್ಲಿ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ. ದೇವರ ಕೆಲಸಕ್ಕೆ ಒಂದಷ್ಟು ಸಹಾಯನ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ. ದೈವ ಕೃಪೆಗೆ ಪಾತ್ರರಾಗ್ತೀರಾ ಅನ್ನುವಂಥದ್ದು ಇದೆ. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಾಗತ್ತೆ. ಜೊತೆಗೆ ಎಲ್ಲೋ ಹೊರಗಡೆ ಸುತ್ತಾಡ್ಲಿಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ನ್ಯೂ ಪರ್ಸನ್ ನಿಮ್ ಲೈಫಿಗೆ ಎಂಟರ್ ಆಗಿ ಬರ್ತಾರೆ. ನಿಮ್ಮ ಊರಿಗೆ ಹೊಸ ವಧು ವರರು ಬರುವಂತ ಸಾಧ್ಯತೆಗಳು ಇದೆ. ಐ ಮೀನ್ ಯಾರಾದ್ರೂ ಲವ್ ಮ್ಯಾರೇಜ್ ಮಾಡ್ಕೊಂಡು ನಿಮ್ ಊರಿಗೆ ಬರಬಹುದು ಅಥವಾ ಮ್ಯಾರೇಜ್ ಸಮಥಿಂಗ್ ಏನೋ ಮ್ಯಾರೇಜಿಗೆ ಸಂಬಂಧಪಟ್ಟಂಗೆ ಇದೆ ಅನ್ನುವಂಥದ್ದು. ಸೊ ಎಸ್, ನಿಮ್ಮನ್ನ ಯಾರೋ ನಿಮ್ಗೆ ಅರಿವಿಲ್ದಂಗೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಲವ್ ಮ್ಯಾರೇಜ್ ಅಲ್ಲಿ ಸಕ್ಸಸ್ ಬರುವಂತ ಸಾಧ್ಯತೆನೂ ಕೂಡ ಇದೆ. ಸೊ ಸಿಂಗಲ್ ಆಗಿರೋರು ರೆಡಿ ಟು ಮಿಂಗಲ್, ರೆಡಿ ಆಗಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕೃಷ್ಣನ ಒಡನಾಟದಲ್ಲಿ ಕಳೆದು ಹೋಗಿರೋರು, ಕೃಷ್ಣನೇ ಸರ್ವಸ್ವ ಅನ್ಕೊಂಡಿರೋರಿಗೆ ಶ್ರೀ ಕೃಷ್ಣನ ದರ್ಶನ ಕೂಡ ಆಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಈ ವರ್ಷದ ಹೋಲಿ ಹಬ್ಬ ಏನಿದೆ ನಿಮ್ಮ ಜೀವನದಲ್ಲಿ ತುಂಬಾ ಒಂದು ಬ್ಲಾಕ್ ಅಂಡ್ ವೈಟ್ ಜೀವನಕ್ಕೆ ಕಲರ್ಫುಲ್ ಜೀವನನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದ ಹೋಳಿ ಹುಣ್ಣಿಮೆ ಏನಿದೆ ಅದು ಮತ್ತೆ ಬರುತ್ತೋ ಇಲ್ವೋ, ಈ ವರ್ಷ ಬರುವಂತ ಹೋಳಿ ಹುಣ್ಣಿಮೆನ ಎಂಜಾಯ್ ಮಾಡಿ ಅನ್ನುವಂಥದ್ದು ಇದೆ. ಎಂಜಾಯ್ ಮಾಡಿ ಅನ್ನುವಂಥದ್ದು. ಜೊತೆಗೆ ಶಕ್ತಿ ದೇವತೆ ವನದುರ್ಗೇಶ್ವರಿಯ ಆಶೀರ್ವಾದ ನಿಮ್ ಜೊತೆ ಇದೆ. ಭಗವಂತ ಎಲ್ಲೋ ಒಂದ್ ಕಡೆ ಎಲ್ಲಾನು ಕಾಪಾಡ್ತಿದ್ದಾನೆ, ಎಲ್ಲಾರನ್ನೂ ಕಾಪಾಡ್ತಿದ್ದಾನೆ. ಕಾಪಾಡ್ತಿರೋಂಥ ಭಗವಂತನ ಯಾರು ಡೌಟ್ ಪಡಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಸಹಾಯ ಮಾಡ್ತಿದ್ರು ಕೂಡ ಭಗವಂತನೇ ತನ್ನ ಸಹಾಯಕರನ್ನ ನೇಮಕ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಗುರು ನಾನಕರಿಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಭವಿಷ್ಯವಾಣಿಗಳು ಸಮಥಿಂಗ್ ಏನೋ ಒಂದಷ್ಟು ವಿಚಾರಗಳು ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಗಣೇಶನ ಮಾರ್ಗದರ್ಶನನ ಧಿಕ್ಕರಿಸಬೇಡಿ. ಗಣೇಶನಿಗೆ ಅಥವಾ ಗಣೇಶನ ವಿಗ್ರಹಕ್ಕೆ ಮಾಡಿರೋ ಅಪಮಾನಕ್ಕೆ ತಕ್ಕ ಶಾಸ್ತಿ ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಗಣೇಶನಿಗೆ ವಿಶೇಷವಾಗಿ ನಿಮ್ಮ ತ್ಯಾಗ ಬಲಿದಾನಗಳ ಬಗ್ಗೆ ಅರಿವಿದೆ. ಹಾಗಾಗಿ ಒಂದೊಳ್ಳೆ ಗುರುವಾಗಿ ಗಣೇಶ ನಿಮ್ ಜೊತೆ ಯಾವಾಗ್ಲೂ ಇರ್ತಾನೆ, ಮಾರ್ಗದರ್ಶಕನ ದರ್ಶನನ ಕೊಡ್ತಾ ಇರ್ತಾರೆ ಅನ್ನುವಂಥದ್ದು ಇದೆ. ದೊಡ್ಡ ಗಣೇಶನ ದೇವಸ್ಥಾನದಲ್ಲಿ ಒಂದಷ್ಟು ಅವಘಡಗಳು ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಸೊ ಯಾಕೆ ದೊಡ್ಡ ಗಣೇಶನ ದೇವಸ್ಥಾನದಲ್ಲಿ ಅವಘಡಗಳು ನಡೆಯುತ್ತೆ ಗೊತ್ತಿಲ್ಲ, ಯಾಕೋ ಗಾಬರಿ ಆಯ್ತು. ಬಸವನಗುಡಿಲಿ ಇದೆ ದೊಡ್ಡ ಗಣೇಶನ ದೇವಸ್ಥಾನ, ಏನಾಗುತ್ತೆ ಗೊತ್ತಿಲ್ಲ. ಏನು ಕೋಮು ಗಲಭೆ ಆಗುತ್ತೋ ಅಥವಾ ಬೇರೆ ಏನಾದ್ರೂ ಮಾಡ್ತಾರೋ ಗೊತ್ತಿಲ್ಲ. ಒಂದಷ್ಟು ಸಮಸ್ಯೆನ ಮಾಡ್ತಾರೆ ದೊಡ್ಡ ಗಣೇಶ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಅನ್ನುವಂಥದ್ದು ಇದೆ. ಸೊ ಸೂಕ್ತ ಕ್ರಮನ ಈಗಲೇ ತಗೊಂಡು ಒಂದಷ್ಟು ಗರ್ಭಗೃಹನ ಒಂದಷ್ಟು ಏನೋ ಗರ್ಭಗೃಹ ಬಂದಿ ಅನ್ನುವಂಥದ್ದು ಇದೆ. ಏನೋ ಬಂಧನಗಳನ್ನ ಒಂದಷ್ಟು ಮಾಡ್ಬೋದು, ಸಮಥಿಂಗ್ ಏನೋ ಇದೆ. ಅರೆಸ್ಟ್ ವಾರೆಂಟ್ ಅಂತ ಕೇಳಿಸ್ತಾ ಇದೆ. ಮತ್ತೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಸಮಥಿಂಗ್ ಏನೋ ನಡೆಯುತ್ತೆ ಅನ್ನುವಂಥದ್ದು ಇದೆ. ಮೈಸೂರು ಚಾಮುಂಡೇಶ್ವರಿಯ ದರ್ಶನ ಮಾಡದೆ ಕೆಲವರು ಸಮಸ್ಯೆನ ತಂದ್ಕೊಡ್ತಾ ಇದ್ದೀರಾ.
ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಜೋಡಿ ದೀಪಗಳನ್ನ ಗಣೇಶನಿಗೆ ಹಚ್ಚಿ ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಶತ್ರುಗಳು ನಿಮ್ಮ ಹತ್ರ ಬರ್ದಿರೋ ಹಾಗೆ ಒಂಚೂರು ರಕ್ಷೆನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ರೀತಿ ದೇವಸ್ಥಾನಕ್ಕೆ ದಿಗ್ಬಂಧನ ಅಂದ್ರೆ ಬೇರೆ ಯಾವುದೇ ನೆಗೆಟಿವ್ ಎನರ್ಜಿ ದೇವಸ್ಥಾನಕ್ಕೆ ತೊಂದರೆ ಮಾಡಬಾರ್ದು. ಯಾವುದೋ ಒಂದು ದೇವಸ್ಥಾನ ಅಲ್ಲ, ದೊಡ್ಡ ಗಣೇಶನ ದೇವಸ್ಥಾನಕ್ಕೇನೆ ಸಮಸ್ಯೆ ಆಗ್ತಿದೆ. ಆ ದೇವಸ್ಥಾನಕ್ಕೆ ಸಮಸ್ಯೆ ಆಗದೆ ಇರೋ ಹಾಗೆ ಎಚ್ಚರಿಕೆ ವಹಿಸಿ ಅಥವಾ ದೇವಸ್ಥಾನದ ರಕ್ಷಾ ಕವಚನ ಹೆಚ್ಚು ಮಾಡಿ ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ ಯಾಕೆ ಈ ಮೆಸೇಜ್ ಬರ್ತಿದೆ, ಯಾರಿಗೆ ಹೋಗ್ತಿದೆ, ಯಾರು ನೋಡ್ತಾರೋ, ಹೇಗೆ ಇದನ್ನ ತಗೊಳ್ತಾರೋ ಗೊತ್ತಿಲ್ಲ. ಬಟ್ ಆ ಥರದೊಂದಿದೆ, ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಸೊ ನಾನೇನ್ ಮಾಡ್ಬೋದು ಅಂದ್ರೆ, ನೀವೆಲ್ಲ ಒಂದು ಪ್ರಾರ್ಥನೆ ಗಣೇಶನ್ನೇ ಮಾಡ್ಬಿಡೋಣ. ಗಣೇಶ, ನೀನೇ ನಿನ್ ದೇವಸ್ಥಾನನ ಕಾಪಾಡ್ಕೋ, ಯಾರ ಮುಖಾಂತರ ಆದ್ರೂ ಕಾಪಾಡ್ಕೋ ಗಣೇಶ, ನಿನ್ನ ಅಗತ್ಯ ನಮ್ಮೆಲ್ಲರಿಗೂ ಇದೆ ಅಂತ ಕೇಳ್ಕೊಳ್ಳೋಣ. ಸೊ ಒಂದು ವಿಶೇಷವಾದಂಥ ತ್ರಿಶೂಲ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಅದು ತಂತಾನಾಗೆ ಉದ್ಭವ ಆಗಿ ಮಾಯ ಆಗತ್ತೆ ಆ ತ್ರಿಶೂಲ. ಅದು ಮುಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಮ್ಮ ಶಾಲಿ ಏನು ತ್ರಿಶೂಲನ ಇಟ್ಟಿದ್ದಾರೆ, ಅದು ಕೂಡ ತ್ರಿಶೂಲನ ಅದೇನು ಅಯ್ಯೋ ಮಾತೆ ಬರ್ತಿಲ್ಲ ಯಾಕೋ, ಅದ್ರ ಬಗ್ಗೆ ಕೂಡ ಒಂದಷ್ಟು ಪಾಸಿಟಿವ್ ಎನರ್ಜೀಸ್ ಇದೆ. ಇಂಟರ್ನಲ್ ಸೋಲ್ ಹೇಳ್ತಾ ಇದೆ, ಒಂದ್ ರೀತಿ ಬರೀ ಮೇಲ್ನೋಟಕ್ಕೆ ಪ್ರೀತಿನ ವ್ಯಕ್ತಪಡಿಸ್ಬೇಡಿ, ಮನ್ಸಾರೆ ಪ್ರೀತಿನ ವ್ಯಕ್ತಪಡಿಸಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮನ್ನ ಕರ್ಕೊಂಬಂದು ಅಥವಾ ನಿಮಗೆ ಸಾಕಷ್ಟು ಅವಮಾನ ಯಾರು ಏನೇ ಮಾಡಿದ್ರು ಅಥವಾ ಒಂದಷ್ಟು ತಮ್ಮ ಲಿಮಿಟ್ ನ ಮೀರಿ ನಿಮ್ಗೆ ಅವಮಾನ ಮಾಡಿದ್ರೆ ಅಂಥವರಿಗೆ ಕೂಡ ಇನ್ಮುಂದೆ ಒಂದು ರೀತಿಲಿ ಯಾರು ಇಲ್ಲ ಅಂತ ಚಿಂತೆ ಮಾಡ್ಬೇಡಿ. ನಿಮ್ಗೆ ತುಂಬಾ ಅವಮಾನ ಮಾಡಿದ್ದಾರೆ, ನಿಮ್ಮನ್ನ ಕರ್ಕೊಂಡ್ ಬಂದು ಅವಮಾನ ಮಾಡಿದ್ದಾರೆ, ಜನಗಳ ಮುಂದೆ ಅವಮಾನ ಮಾಡಿದ್ದಾರೆ, ನಿಮ್ಮ ಮಾನ ಪ್ರಾಣ ಶೀಲ ಎಲ್ಲವನ್ನೂ ಕೂಡ ಹಾಳು ಮಾಡಿ ಒಂದಷ್ಟು ಸಮಸ್ಯೆನ ಮಾಡಿದ್ದಾರೆ. ಯಾರು ರಕ್ಷೆ ಇಲ್ಲ, ಎಲ್ಲ ಕೈ ಬಿಟ್ಟು ಹೋಯ್ತು, ಇನ್ನೇನು ಮುಂದಿನ ಬದುಕು ಅಥವಾ ಜೀವನ ಅರ್ಥ ಆಗ್ತಾ ಇಲ್ಲ. ಸೊ ಹೀಗೆ ನಡೆಯುತ್ತಾ ನನ್ನ ಜೀವನ ಬರೀ ಅತ್ಯಾಚಾರಕ್ಕಷ್ಟೇ ಒಳಗಾಗ್ಬೇಕಾ ಅಂತ. ಸಾರಿ ಆ ವರ್ಡ್ ಯೂಸ್ ಮಾಡಿದಕ್ಕೆ, ಅದು ಬರೀ ಒಂದು ದೈಹಿಕ ಅತ್ಯಾಚಾರ ಅಂತ ಬರೋದಿಲ್ಲ. ಮಾನಸಿಕವಾಗಿ ಆಗಿರಬಹುದು ಅಥವಾ ಯಾವುದೋ ರೀತಿಲಿ ನಿಮ್ಗೆ ಏನ್ ನರಳಾಟ, ನೋವು ಅಥವಾ ನಿಮ್ಮನ್ನ ಪಣಕ್ಕಿಟ್ಟು ಯಾರೆಲ್ಲ ಆಟ ಆಡ್ತಿದ್ದಾರೆ ಅದನ್ನ ಗಣೇಶ ನೋಡ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಗೆ ಸಹಾಯ ಮಾಡ್ತಿದ್ದಾರೆ. ಗಣೇಶ ನಿಮ್ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಿದ್ದಾರೆ. ಏನೋ ಒಂದಷ್ಟು ಪೇ ಮಾಡೋದ್ರ ಬಗ್ಗೆ ಕೂಡ ಇಲ್ಲಿ ಒಂದಷ್ಟು ವಿಚಾರಗಳು ಇದೆ. ಪೇ ಮಾಡಿಲ್ಲ ಅಂತನೋ ಅಥವಾ ಪೇ ಆಗ್ತಾ ಇಲ್ಲ ಅಂತನೋ ಸಮಥಿಂಗ್ ಏನೋ ಪೇಮೆಂಟಿಗೆ ಸಂಬಂಧಪಟ್ಟಂಗೆ ಇದೆ. ಸೊ ಪೇಮೆಂಟ್ ಬರ್ದಿರ ನಿಂತಿರಬಹುದು, ಒಂದಷ್ಟು ಅಡ್ಡಿ ಆತಂಕಗಳು ಮಾಡಿರಬಹುದು. ಇಲ್ಲಿ ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡೋದಿಲ್ಲ ಅನ್ನೋ ರೀತಿಲಿ ಕೆಲವು ಸಮಸ್ಯೆಗಳು ಇದೆ. ಸೊ ಅದನ್ನ ಒಂದಷ್ಟು ಪರಿಹಾರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮತ್ತೆ ಇದರಿಂದ ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ. ಸೊ ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋದು ಅದೊಂದು ಗಾದೆ ಮಾತನ್ನ ಹೇಳ್ದೆ ಅಷ್ಟೇ. ಯಾರ ಮನ್ಸಿಗಾದ್ರೂ ನೋವಾಗಿದ್ರೆ ನಾನು ಈಗ್ಲೇ ಕ್ಷಮೆ ಕೇಳ್ತೀನಿ. ಜೊತೆಗೆ ಗಣೇಶನಿಂದ ಒಂದಷ್ಟು ಪರಿಹಾರಗಳು ನಿಮ್ಗೆ ಇದೆ ಅನ್ನುವಂಥದ್ದು ಇದೆ. ಗಣೇಶನ ನಾಮ ಜಪ ಮಾಡಿ, ಎಂಥದ್ದೇ ಕಷ್ಟ ಪರಿಸ್ಥಿತಿ ಬಂದ್ರು, ಎಂಥದ್ದೇ ಅವಮಾನದ ಸ್ಥಿತಿ ಬಂದ್ರು, ಯಾರು ನಿಮ್ ಜೀವನಕ್ಕೆ ಅಥವಾ ನಿಮ್ಮ ಬದುಕಿಗೆ ಹೊಡೆತ ಕೊಡಕ್ ಬಂದ್ರು, ಯಾರು ನಿಮ್ಮನ್ನ ಅಲ್ಲಗೆಳ್ದು ಸಮಾಜದ ಮುಂದೆ ನಿಮ್ಮನ್ನ ಬೆತ್ತಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಗಣೇಶನ್ನ ಮರಿಬೇಡಿ. ಗಣೇಶ ಸರ್ವದಾ ನಿಮ್ ಜೊತೆ ಇರ್ತಾರೆ, ನಿಮ್ಗೋಸ್ಕರನೇ ಇದ್ದಾರೆ. ನಿಮ್ಗೆ ಯಾವ್ಯಾವ ರೀತಿಲಿ ರಕ್ಷೆ ಬೇಕೋ ಹಾಗೆಲ್ಲ ಬರ್ತಾರೆ. ಒಂದು ಕರೆನ ಕೊಡಿ ಗಣೇಶನಿಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ತುಂಬಾ ಒಂದು ಅದ್ಭುತವಾದಂತಹ ಸಮಯ. ಒಂದು ರಿಯೂನಿಯನ್ ಎನರ್ಜಿ ಇದೆ. ಒಂದ್ ರೀತಿ ಫ್ರೆಂಡ್ಸ್ ಇರ್ಬೋದು, ಲವರ್ಸ್ ಇರ್ಬೋದು, ಎಲ್ರಿಗೂ ಇದೆ. ಗೊತ್ತಿಲ್ದಿರಾನೆ ನಿಮ್ಮ ಗೆಳೆಯನಿಗೆ ಅಥವಾ ಗೆಳತಿಗೆ ಅಥವಾ ನಿಮ್ಮ ಆ ಪಿತೃವರ್ಗಕ್ಕೆ ಅಥವಾ ಮಾತೃವರ್ಗಕ್ಕೆ ಅಥವಾ ನಿಮ್ಮ ಒಂದು ಸ್ನೇಹಿತರ ವರ್ಗಕ್ಕೆ ಸಹಾಯ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾರು ಪುರಿನ ಜಗನ್ನಾಥರ ಕ್ಷೇತ್ರಕ್ಕೆ ಹೋಗುವಂತ ಸಾಧ್ಯತೆ ಇದೆ. ತಂಗಿ ಮದ್ವೆ ಮಾಡೋದಕ್ಕೆ ತುಂಬಾ ಓಡಾಡ್ತಾ ಇದ್ದಂಥವ್ರು ಈಗ ನಿಜವಾಗ್ಲೂ ತಂಗಿ ಮದ್ವೆನ ತುಂಬಾ ನೋಡುವಂಥ ಭಾಗ್ಯ ಕೂಡ ಪಡ್ಕೊಳ್ತೀರಾ. ತುಂಬಾ ಖುಷಿ ಆಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಒಂದು ವಿಶೇಷವಾದಂತಹ ಆಚರಣೆ ಪುರಿ ಜಗನ್ನಾಥರ ಕ್ಷೇತ್ರದಲ್ಲಿ ಬರಬಹುದು.
ಅದು ಅವ್ರ ಜೊತೆ ಇರುವಂತ ತನ್ನ ತಂಗಿಗೆ ವಿವಾಹ ಮಾಡುವಂತ ಒಂದು ಏನ್ ಹೇಳ್ತಾರೆ, ಒಂದು ಮಹೋತ್ಸವನ ಜಾರಿಗೆ ತರಬಹುದು ಅಥವಾ ಆ ಥರದ್ದು ಮಾಡಬಹುದು. ಆ ಥರದ್ದು ಒಂದು ಇದೆ ಇಲ್ಲಿ. ಜೊತೆಗೆ ಒಂದು ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ. ಹಾಗಾಗಿ ಅಣ್ಣ ತಂಗಿಯರ ಬಾಂಧವ್ಯ, ಎಸ್ಪೆಷಲಿ ಅಣ್ಣ ತಂಗಿಯರ ಬಾಂಧವ್ಯದ ಬಗ್ಗೆ ಹೆಚ್ಚು ಒಡನಾಟ ಇಟ್ಕೊಂಡಿರೋರು, ಅಣ್ಣ ತಂಗಿ ಅಂತ ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಯಾರು ಮಾಡ್ತೀರಾ, ಅಥವಾ ತಂಗಿಗೋಸ್ಕರ ಅಥವಾ ಅಣ್ಣನಿಗೋಸ್ಕರ ಯಾರ ಹೃದಯ ಮಿಡಿತಾ ಇರುತ್ತೆ, ಅವರಿಗೆ ವಿಶೇಷವಾದಂಥ ದರ್ಶನ, ಮಾರ್ಗದರ್ಶನ ಮತ್ತೆ ಆಶೀರ್ವಾದ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಒಂದು ವಿಶೇಷವಾದಂಥ ರೀತಿಲಿ ನಿಮ್ಮ ಪ್ರಾರ್ಥನೆ ಅಥವಾ ನಿಮ್ಮ ಆ ಒಂದು ಬಾಂಧವ್ಯ ಭಗವಂತನಿಗೆ ಹೋಗಿ ಮುಟ್ಟಿದೆ. ಹಾಗಾಗಿ ಭಗವಂತ ಒಂದಲ್ಲ ಒಂದು ರೀತಿಲಿ ನಿಮ್ಗೆ ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಭಗವಂತ ಎಲ್ಲರಲ್ಲೂ ಇದ್ದಾನೆ, ಯಾಕೋ ನೀವೇ ಭಗವಂತನ ನೋಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ಯಾರತ್ರ ಜಗಳ ಮಾಡ್ತೀರಾ, ಜಗಳ ಮಾಡೋದು ಬೇಡ. ಸದ್ಯಕ್ಕೆ ಭಗವಂತ ಎಲ್ಲಾ ರೀತಿಲೂ ಒಂದು ರಕ್ಷಾ ಕೋಟೆ ತರ ನಿಮ್ ಜೊತೆ ನಿಂತಿದ್ದಾನೆ. ಹಾಗಾಗಿ ನಿಮ್ ಜೊತೆ ಇರುವಂತವ್ರೆ ನಿಮ್ಗೆ ಶತ್ರುಗಳಾದ್ರೆ, ಅಥವಾ ನಿಮ್ ಜೊತೆಲಿ ಇರೋರೇ ನಿಮ್ಗೆ ಮಿತ್ರ ಶತ್ರು ಯೋಗದಲ್ಲಿ ಏನಾದ್ರು ನೀವಿದ್ರೆ, ಸೊ ಎಷ್ಟೇ ದಿನ ಆದ್ರೂ ಈ ಜಗಳ ನಿಲ್ಲೋದಿಲ್ಲ. ಇದಕ್ಕೊಂದು ಫುಲ್ ಸ್ಟಾಪ್ ಹಾಕಿ. ಸೊ ಇಬ್ರು ಜಗಳ ಮೂರನೇವ್ರಿಗೆ ಲಾಭ. ಸೊ ಹಾಗಾಗಿ ನೀವಿಬ್ರು ಜಗಳ ಆಡೋದನ್ನ ನಿಲ್ಸಿ, ಇಲ್ಲ ಮೂರನೇವರಿಗೆ ಲಾಭ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಇಬ್ರು ದುಷ್ಟರು ಜೀವನದಲ್ಲಿ ತೊಂದರೆ ಮಾಡ್ತಿದ್ದಾರೆ, ಅವ್ರನ್ನ ಇಲ್ಲ ಅನ್ಸಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಗಣೇಶ ಮತ್ತೆ ಸುಬ್ರಹ್ಮಣ್ಯ ಮತ್ತೆ ಆಂಜನೇಯ ಮತ್ತೆ ಶ್ರೀಕೃಷ್ಣ ನಿಮ್ಮೆಲ್ಲರ ಸಮಸ್ಯೆಗೂ ಪರಿಹಾರನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಎಂಗೇಜ್ಮೆಂಟ್ ಬರುವಂತ ಸಾಧ್ಯತೆ ಇದೆ. ನಿಮ್ಮ ವೈಫಿಗೆ ಒಂಚೂರು ಎಂಕರೇಜ್ಮೆಂಟ್ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಹಸ್ಬೆಂಡಿಗೂ ಕೂಡ ಒಂಚೂರು ಎಂಕರೇಜ್ಮೆಂಟ್ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸಾಕಷ್ಟು ಸೀಕ್ರೆಟ್ಸ್ ಇದೆ. ಸೀಕ್ರೆಟ್ಟಿಗೆ ಸೀಕ್ರೆಟ್ ಆಗಿ ಏನೇ ಸಮಸ್ಯೆ ಮಾಡಿದ್ರು ಎಲ್ಲ ಸೀಕ್ರೆಟ್ಗಳು ರಿವೀಲ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಭಗವಂತನಿಗೆ ಎಲ್ಲವೂ ಕೂಡ ಗೊತ್ತಿದೆ. ಸೊ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಸೀಕ್ರೆಟ್ಸ್ ಇರಬಹುದು, ಅಥವಾ ಗೊತ್ತಿಲ್ದಿರನ್ನೇ ಬೇರೆ ಕಡೆ ಅವರು ಬೇರೆ ಕೆಲಸಗಳಿಗೆ ಕೈ ಹಾಕಿರಬಹುದು, ಅಥವಾ ಬೇರೆ ಏನೋ ಕಾರ್ಯ ಸೀಕ್ರೆಟ್ ಆಗಿ ಮಾಡ್ತಾ ಇರಬಹುದು. ಇದರಿಂದ ಒಂದಷ್ಟು ವ್ಯಾಮೋಹಕ್ಕೆ ಒಳಗಾಗಿರ್ಬಹುದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು. ಇದರಿಂದ ಏನ್ ಸಮಸ್ಯೆನ ಎದುರಿಸ್ತಾ ಇದ್ದೀರಾ, ಇದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಯಾರಿಗೋ ಸೀಕ್ರೆಟ್ ಆಗಿ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಯಾರಿಗೋ ಸೀಕ್ರೆಟ್ ಆಗಿ ಹೊಸ ಅಧಿಕಾರ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲರೂ ನಿಮ್ ಮುಂದೆ ಶರಣಾಗ್ತಾರೆ. ಏನೊಂದು ಮಾಯಾ ಸಮಸ್ಯೆ ಅಥವಾ ಮಾಯೆ ತರ ಸಮಸ್ಯೆ ಆವರಿಸ್ಕೊಂಡಿದೆ, ಸೊ ಏನು ಅನ್ನೋದು ಅರ್ಥ ಆಗದಿರುವಂತ ಮಾಯೆ ಏನು ಆವರಿಸಿದೆ, ಸೊ ಆ ಮಾಯೆ ಕಳೆಯುವಂತ ಸಮಯ ಹತ್ತಿರದಲ್ಲೇ ಇದೆ. ಅದು ಕಳೆದಿದ ತಕ್ಷಣ ಹೆಚ್ಚಿನ ಒಂದು ಭದ್ರತೆ ಬರುತ್ತೆ ಜೀವನಕ್ಕೆ ಅನ್ನುವಂಥದ್ದು ಇದೆ. ಜೊತೆಗೆ ಹೆಚ್ಚಿನ ಫ್ಯಾಮಿಲಿ ರಿಲೇಟೆಡ್, ಫ್ಯಾಮಿಲಿ ಚೆನ್ನಾಗಾಗುವಂಥದ್ದು, ಹ್ಯಾಪಿ ಫ್ಯಾಮಿಲಿ ಆಗುವಂಥದ್ದು, ಒಂದು ದೊಡ್ಡ ಮನೆಗೆ ನೀವು ಒಂದು ಜಾಯಿಂಟ್ ಫ್ಯಾಮಿಲಿಗೆ ಎಂಟರ್ ಆಗ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಸಮಸ್ಯೆಗಳು ಇದೆ, ಇಲ್ಲ ಅಂತ ಇಲ್ಲ. ಆ ಸಮಸ್ಯೆನ ಹೇಗೆ ಎದುರಿಸ್ತಾ ಇದ್ದೀರಾ ಅದು ತುಂಬಾ ಮುಖ್ಯ. ಆ ಸಮಸ್ಯೆಯಲ್ಲಿ ನೀವೊಬ್ರೇ ಹೋರಾಡ್ತಿದ್ದೀರಾ, ನೀವೊಬ್ರೇ ಇನ್ನಾಗೋದಿಲ್ಲ ಅನ್ನೋ ಅಷ್ಟು ಹೋರಾಡ್ತಾ ಇದ್ದೀರಾ. ನೀವು ಕೆಳಗ್ ಬೀಳ್ದಿರೋ ಹಾಗೆ ನಿಮ್ಮನ್ನ ಕಾಪಾಡೋದಿಕ್ಕೆ ಮತ್ತೆ ನಿಮ್ಗೆ ಒಂದು ಜೊತೆಯಾಗಿ ಇರ್ಲಿಕ್ಕೆ ಬೇರೆ ಯಾರನ್ನೋ ಭಗವಂತ ಇಲ್ಲಿ ಕರ್ಕೊಂಡ್ ಬರ್ತಿದ್ದಾನೆ. ಖುಷಿಯಾಗಿ ಗಣೇಶ ಮತ್ತೆ ನಿಮ್ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತ ವ್ಯಕ್ತಿಯಾಗಿ ನಿಲ್ತಾರೆ ಅನ್ನುವಂಥದ್ದು ಇದೆ. ದೈವ ಇಂಪಾರ್ಟೆಂಟ್ ವ್ಯಕ್ತಿಯಾಗಿ ನಿಲ್ತಾರ ಅಂದ್ರೆ, ದೈವ ಯಾವುದೋ ಒಂದು ಮನುಷ್ಯರ ರೂಪದಲ್ಲಿ ಅಥವಾ ಒಂದು ಶಕ್ತಿಯ ರೂಪದಲ್ಲಿ ನಿಮ್ ಜೊತೆ ಇರ್ತಾರೆ. ನಿಮ್ಮ ಜೀವನದಲ್ಲಿ ತುಂಬಾ ಹೆಚ್ಚಿನ ಒಂದು ಬದಲಾವಣೆಯನ್ನ ತರ್ಲಿಕ್ಕೆ ಅವರು ಬಯಸ್ತಿದ್ದಾರೆ ಅನ್ನುವಂಥದ್ದು ಇದೆ. ನೀರಿನಿಂದ ಬೃಹದಾಕಾರವಾಗಿ ಗಣೇಶ ಬೆಳೆದು ಬರ್ತಿದ್ದಾರೆ ಅನ್ನುವಂಥದ್ದು ಇದೆ. ನೀರು ಒಳಗಡೆಯಿಂದನೇ ಗಣೇಶ ಬೆಳೆದು ಬರ್ತಿದ್ದಾರೆ. ದೊಡ್ಡ ಬಂಡೆಯಾಗಿ ಅವರು ಬೆಳೆದು ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಮೆಡಿಟೇಷನ್ ಮಾಡಿ, ಓಮ್ ಮೆಡಿಟೇಷನ್ ಮಾಡಿ ಫೈನಾನ್ಷಿಯಲಿ ಕೂಡ ಸಕ್ಸಸ್ ಅನ್ನೋದು ನೋಡ್ತೀರಾ ಅನ್ನುವಂಥದ್ದು ಇದೆ. ಈ ಸೂರ್ಯ ಸಂಕ್ರಮಣ ನಿಮ್ಮ ಜೀವನಕ್ಕೆ ಮಹತ್ತರವಾದ ಬದಲಾವಣೆಯನ್ನ ತರ್ತಾ ಇದೆ. ಗಾಡಿ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಸತ್ಯದ ದಾರಿಲಿ, ಧರ್ಮದ ಹಾದಿಲಿ ನೀವು ನಡೀರಿ, ನಿಮ್ಮೆಲ್ಲ ಗೊಂದಲಗಳು ದೂರ ಆಗುತ್ತೆ. ತುಂಬಾ ಮಹತ್ತರವಾದಂಥ ವ್ಯಕ್ತಿ ನಿಮ್ ಜೀವನಕ್ಕೆ ಬರೋದ್ರ ಜೊತೆಗೆ ನಿಮ್ಮ ಕೆರಿಯರ್ ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಸಾಧಿಸುತ್ತೆ ಅನ್ನುವಂಥದ್ದು ಇದೆ.
ಸೊ ಸುಪ್ರೀಂ ಸೋಲ್ ಫ್ಯಾಮಿಲಿ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ. ತುಂಬಾ ಒಳ್ಳೆ ವ್ಯಕ್ತಿ ಇದ್ದೀರಾ ನೀವು. ಜೀವನದಲ್ಲಿ ಏನೋ ಒಂದು ವಿಶೇಷವಾದದನ್ನ ಮಾಡೋದಕ್ಕೋಸ್ಕರ ಭಗವಂತ ನಿಮ್ಮ ಈ ಜನ್ಮನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಅಷ್ಟಲಕ್ಷ್ಮಿಯ ಆಶೀರ್ವಾದ, ಲಕ್ಷ್ಮೀನಾರಾಯಣರ ಆಶೀರ್ವಾದ, ಸೂರ್ಯನಾರಾಯಣರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಗಣೇಶ ಅಂತೂ ಸದಾ ಸರ್ವದಾ ನಿಮ್ ಜೊತೆ ಇರ್ತಾರೆ ಅನ್ನುವಂಥದ್ದು ಇದೆ. ನನಗೇನೂ ಇಲ್ಲ ಅನ್ನುವಂಥದ್ದು ನೀವ್ ಯಾವತ್ತೂ ಕೊರಗೋದು ಬೇಡ. ಭಗವಂತನೇ ನಿಮ್ ಜೊತೆ ಇರ್ಬೇಕಾದ್ರೆ ಮತ್ ಯಾವುದರ ಅಗತ್ಯ ಇದೆ ನಿಮ್ಗೆ? ಯಾವುದರ ಅಗತ್ಯನೂ ಇಲ್ಲ. ಸೊ ನಿಮ್ಮ ಶತ್ರು ಅಲ್ಲ, ಭಗವಂತನ ಶತ್ರು ಆಗಿದ್ದಾರೆ. ಹಾಗಾಗಿ ಭಗವಂತನೇ ಅವ್ರನ್ನ ನೋಡ್ಕೊಳ್ತಾರೆ. ಮೊದಲನೇದು. ಎರಡನೇದು. ಅದಷ್ಟು ನಿಮ್ಮ ಪಿತೃದೇವತೆಗಳಿಗೆ ನಿಮ್ಮ ಮದ್ವೆ ಆದ್ಮೇಲೆ ಮುಕ್ತಿ ಅನ್ನೋದು ಸಿಗತ್ತೆ ಕೆಲವರಿಗೆ ಅನ್ನುವಂಥದ್ದು ಇದೆ. ಸೊ ಅವರು ಕಾಯ್ತಾ ಇದ್ದಾರೆ ನಿಮ್ಮ ವಿವಾಹಕ್ಕೋಸ್ಕರ. ಅದಾಗಿದ ತಕ್ಷಣನೇ ನಿಮ್ಮ ಮ್ಯಾರೇಜ್ ಆಗಿದ ತಕ್ಷಣ ಅವರಿಗೆ ಮುಕ್ತಿ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಪ್ರೊಟೆಕ್ಷನ್ ಇದೆ, ಏನು ಯೋಚನೆ ಮಾಡಬೇಡಿ. ಯಾರು ನಿಮ್ಮನ್ನ ಹಾದಿ ತಪ್ಪಿಸಿದ್ರು ನೀವು ಸರಿಯಾದ ಗುರಿಗೆ ತಲುಪ್ತೀರಾ ಅನ್ನುವಂಥದ್ದು ಇದೆ. ಓಕೆ, ಸೊ ಎಸ್. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಅವರ್ ಎನಿಮಿ ಅಂತ ಇದೆ. ಸೊ ಎಸ್, ನಿಮ್ಮ ಶತ್ರುಗಳ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಬೇಡಿ. ನಿಮ್ಮ ಶತ್ರುಗಳು ಭಗವಂತನೇ ನೋಡ್ಕೊಳ್ತಾರೆ ಅಂತ ಆಗ್ಲೇ ಹೇಳಿದೀನಿ. ನೀವು ಜಸ್ಟ್ ಕೃಷ್ಣನಿಗೆ ಶರಣಾಗ್ರಿ ಅನ್ನುವಂಥದ್ದು ಇದೆ. ಅಥವಾ ನಿಮ್ಮ ಇಚ್ಛೆಯ ದೇವರಿಗೆ, ನಿಮ್ಮ ಕುಲ ದೇವರಿಗೆ ಶರಣಾಗ್ರಿ. ಮಿಕ್ಕಿದ್ದು ದೇವರೇ ನೋಡ್ಕೊಳ್ತಾರೆ ನಿಮ್ಮ ಶತ್ರುಗಳನ್ನ ಅನ್ನುವಂಥದ್ದು. ರೆಸ್ಟ್ಲೆಸ್ ಮೈಂಡ್, ಇಂಟೆಲಿಜೆನ್ಸ್. ಸೊ ತುಂಬಾ ಹೋರಾಡಿ ಹಾರಾಡೋದಕ್ಕಿಂತ ಬುದ್ಧಿವಂತಿಕೆಯಿಂದ ಕೆಲವನ್ನ ಇಲ್ಲ ಅನ್ಸ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಸ್ಟಕ್ ಎನರ್ಜಿಯಿಂದ ಹೊರಗೆ ಬರಬೇಕು. ಓದೋದ್ರ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ಒಂಚೂರು ರೆಸ್ಟ್ ಬೇಕು. ಮತ್ತೆ ನಿಮ್ಮ ಶತ್ರುಗಳೆಲ್ಲರೂ ಎಷ್ಟೇ ಬುದ್ಧಿವಂತರಾದ್ರೂ ಉಪಯೋಗಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳು ಎಷ್ಟೇ ಬುದ್ಧಿವಂತರಾದ್ರೂ ಭಗವಂತನ ಬುದ್ಧಿವಂತಿಕೆ ಮುಂದೆ ಏನು ನಡೆಯೋದಿಲ್ಲ ಅನ್ನುವಂಥದ್ದು ಇದೆ. ವಿದ್ಯೆ ಕಡೆ ಗಮನನ ಕೊಡಿ. ಮೂರನೇದು, ಸೊ ಪಾರ್ಲನ್ ಥ್ರೆಡ್ ಇದೆ. ಸೊ ಭಗವಂತ ಎಲ್ಲಾನು ನೋಡ್ಸಿದಾನೆ, ಎಲ್ಲವೂ ಕೂಡ ನೋಡ್ಸಿದಾನೆ. ಹಾಗಾಗಿ ನಿಮ್ ಜೊತೆನೇ ಇದ್ದಾನೆ. ಸೊ ಭಗವಂತ ನಗ್ತಾ ಇದ್ದಾನೆ ಅಂದ್ರೆ ನಿಮ್ ಜೀವನದಲ್ಲಿ ಏನೋ ಒಳ್ಳೇದು ನಡೆಯೋದಕ್ಕೆ ರೆಡಿ ಆಗಿದೆ ಅಂತ. ಸೊ ಆ ಒಳ್ಳೇದು ನಡೀತಾ ಇದೆ, ಒಳ್ಳೇದು ನಡೆಯುತ್ತೆ. ಹಾಗಾಗಿ ನಿಮ್ಮನ್ನ ನೀವು ಹೊಸ ರೀತಿಲಿ ಬದಲಾವಣೆ ಮಾಡ್ಕೊಳ್ಬೇಕು. ನಿಮ್ಗಿದ್ದಂತ ಭ್ರಮೆನ ಬಿಟ್ಕೊಂಡು, ಭ್ರಮೆ ಮುಗ್ದಿ ಒಳ್ಳೆ ಜೀವನಕ್ಕೆ, ಒಳ್ಳೆ ವ್ಯಕ್ತಿತ್ವಕ್ಕೆ ನೀವು ಕಾಲಿಡೋದನ್ನ ಭಗವಂತ ಕಾಯ್ತಾ ಇದ್ದಾನೆ. ಅದು ಆಗತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ತಾ, ಸೊ ಗಣೇಶನಿಗೆ, ವಾಗ್ದೇವಿಗೆ, ಶ್ರೀ ಕೃಷ್ಣನಿಗೆ, ನನ್ನ ಗುರುಗಳಿಗೆ ಈ ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತೀನಿ. ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.